ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ಕ್ರಿಯೇಟ್ ಯುವರ್ ಸೆಲ್ಫ್. ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋದಾಗ ಭಾಳ ಕ್ವಿಕ್ಕಾಗಿ ಆಗುವಂತಹದ್ದು ಒಂದು ಡಿಸೈನ್ನ ತೋರ್ಸಕತ್ತೀನಿ. ಸೀರೆ ಕಾಂಬಿನೇಷನ್ ಹಿಂಗೈತಿ. ಭಾಳ ಕ್ವಿಕ್ಕಾಗಿ ಆಗ್ತೈತಿ. ನೋಡೋಣ. ಫಸ್ಟು ನಾವು ಆ ಬಟ್ಟೆಗೆ ದಾರನ ಲಾಕ್ ಮಾಡ್ಕೊಂಡಿದ್ದಾದ್ಮ್ಯಾಗ 2 ಚೈನ್ ಸ್ಟಿಚ್ ಹಾಕಿ ನೀಡಲ್ ಮ್ಯಾಗ ಒಂದು ಸತಿ ದಾರ ತೊಗೊಂಡು ಒಂದು 10 ಡಬಲ್ ಕ್ರೋಶನ ಹಾಕೋಬೇಕು. ಡಬಲ್ ಕ್ರೋಶ ಹಾಕ್ಕೊಂಡಿದ್ದಾದ್ಮ್ಯಾಗ ಈ ರೀತಿ ಬೀಡನ್ನ ಸೇರಿಸ್ಕೋಬೇಕು. ಅದಾದ್ಮೇಲೆ ಮತ್ತೆ ಸೇಮು ನೀಡಲ್ ಮ್ಯಾಗ ಒಂದು ಸತಿ ದಾರ ತೊಗೊಂಡು 2ರಾಗ ಒಂದು ಹಿಂಗೆ 2ರಾಗ ಒಂದು ನಿಮ್ಗೆ ಎಷ್ಟು ಡಿಸ್ಟೆನ್ಸ್ ಕಂಫರ್ಟಬಲ್ ಅನಿಸ್ತೈತಿ. ನಾನಿಲ್ಲಿ 10 ಡಬಲ್ ಕ್ರೋಶ ಹಾಕೀನಿ. ನಿಮ್ಗೆ ಎಷ್ಟು ಡಿಸ್ಟೆನ್ಸ್ ಬೇಕು ಅನಿಸ್ತೈತಿ ಅಷ್ಟು ನೀವು ಹಾಕೋಬೋದು. 10 ಇಲ್ಲ ಒಂದು 14 ಅಷ್ಟೇ ಸಾಕು. ಅದಕ್ಕಿಂತ ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ. ಭಾಳ ದೂರ ಅನಿಸ್ತೈತಿ. ಹಾಗಾಗಿ ಒಂದು 10 ಡಬಲ್ ಕ್ರೋಶನ ಹಾಕೊಂಡ್ಬಿಡೋಣ. ನೀವು ಡಬಲ್ ಕ್ರೋಶವನ್ನು ಹಾಕೊಬೋದು, ಬೇಕಾದ್ರೆ ಟ್ರಿಬಲ್ ಕ್ರೋಶವನ್ನು ಹಾಕೋಬೋದು, ಅದು ನಿಮ್ಮ ಇಷ್ಟ. ಡಬಲ್ ಕ್ರೋಶ, ಸಿಂಗಲ್ ಕ್ರೋಶ, ಟ್ರಿಬಲ್ ಕ್ರೋಶ, ಹಾಫ್ ಡಬಲ್ ಕ್ರೋಶ, ಪಿಕಾಟ್ ಸ್ಟಿಚ್, ಈ ಎಲ್ಲ ಸ್ಟಿಚ್ನ ವೀಡಿಯೋಸ್ನ ನಾನು ಆಲ್ರೆಡಿ ನನ್ನ ಚಾನಲ್ಗೆ ಅಪ್ಲೋಡ್ ಮಾಡೀನಿ. ಹೋಗಿ ಚೆಕ್ ಮಾಡಿರಿ. ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸ್ರಿ. ಮತ್ತು ಈ ಡಿಸೈನ್ ಕೂಡ ಹೆಂಗೆ ಅನಿಸ್ತು ಅಂತ ತಿಳಿಸ್ರಿ. ಭಾಳ ಕ್ವಿಕ್ಕಾಗಿ ಆಗ್ತೈತಿ ಈ ಒಂದು ಡಿಸೈನು. ನಾನು ಪ್ರತಿ ಸತಿ ಬೀಟನ್ನ ಸೇರಿಸ್ಕೊಂಡಿದ್ದಾದ್ಮ್ಯಾಗ 10 ಡಬಲ್ ಕ್ರೋಶನ ಹಾಕೋತಾ ಬರ್ತೀನಿ. ಎಲ್ಲವೂ ಈಕ್ವಲಾಗಿ ಇರೋಂಗೆ ನೋಡಬೇಕು. ಮತ್ತು ಪಕ್ಕದಾಗ ಹಾಕೋರಿ. ಭಾಳ ಫಿನಿಶಿಂಗ್ ಬರ್ತೈತಿ ಮತ್ತು ಚೆಂದ ಕಾಣ್ತೈತಿ. ಹಾಗಾಗಿ ಭಾಳ ಹತ್ರ ಹಾಕೋಬೇಕು. ಈಗ 10 ಡಬಲ್ ಕ್ರೋಶ ಆದಮೇಲೆ ನೀಡಲ್ ಮ್ಯಾಗ ಥ್ರೆಡ್ನ ಎಳೆದು ಹಿಂಗೆ ನಾನು ರಿಂಗ್ ಬೀಡ್ ತೊಗೊಂಡಿನಿ. ಮತ್ತು ಮಧ್ಯದಲ್ಲಿ ಸೇರಿಸೋಕೆ ಒಂದು ಫ್ಲವರ್ ಬೀಡ್, ಅಂದರೆ ರೌಂಡ್ ಬೀಡಲ್ಲಿ ಫ್ಲವರ್ ಬರ್ತೈತಲ್ಲ ಡಿಸೈನು. ಅಂಥದ್ದೊಂದು ಬೀಡ್ ತೊಗೊಂಡಿನಿ. ನೀವು ರಿಂಗ್ ಬೀಡ್ ತೊಗೊಂಡು ಒಳಗೆ ನೀವು ಯಾವ ಥರ ಬೇಕಾದ್ರೂ ತೊಗೋಬೋದು. ಬಟ್ ನಮಗಲ್ಲಿ ಸ್ವಲ್ಪ ಗ್ಯಾಪ್ ಇರೋ ಥರ ಬೀಡನ್ನ ತೊಗೋಬೇಕಾಗ್ತೈತಿ. ಫುಲ್ ಫಿಟ್ಟಾಗಿ ಕುಂದಿರುವಂಥ ಬೀಡ್ಸ್ನ ತೊಗೊಳಕ್ಕೆ ಹೋಗಬೇಡ್ರಿ. ಹಿಂಗೆ ನಾವು ಬೀಡನ್ನ ತೊಗೊಂಡು ಮತ್ತು ಸೇಮ್ ಪ್ರೋಸೆಸ್ ಡಬಲ್ ಕ್ರೋಶ ಬೀಡನ್ನ ಲಾಕ್ ಮಾಡಿದ್ದಾದ್ಮೇಲೆ ಮತ್ತು ನೀಡಲ್ ಮ್ಯಾಗ ದಾರ ತೊಗೊಂಡು ಡಬಲ್ ಕ್ರೋಶನ ಮಾಡ್ಕೋತಾ ಹೋಗ್ಬೇಕು. ಡಿಸ್ಟೆನ್ಸ್ ಮಾತ್ರ ನನಗನ್ಸಿದ ಪ್ರಕಾರ ಇಷ್ಟ ಐತಿ. ಇದಕ್ಕಿಂತ ಒಂದು 4 ಹೆಚ್ಚಿಗೆ ಹಾಕೋರಿ. ಇನ್ನೂ ಹೆಚ್ಚಿಗೆ ಹಾಕಿದ್ರೆ ಭಾಳ ಡಿಫ್ರೆನ್ಸ್ ಕಾಣಿಸ್ತೈತಿ. ಹಾಗಾಗಿ ಫಿನಿಶಿಂಗ್ ಅಷ್ಟು ನೀಟಾಗಿ ಕಾಣೋದಿಲ್ಲ. ಹಿಂಗೆ ರಿಂಗ್ ಬೀಡ್ಸ್ನ ಹಾಕೋಬೇಕು. ಎಷ್ಟು ಫಾಸ್ಟಾಗಿ ಆಗ್ತೈತಿ ಅಂದರೆ ಈ ಡಿಸೈನ್ ಭಾಳ ಫಾಸ್ಟಾಗಿ ಆಗ್ತೈತಿ. ಈ ಡಿಸೈನ್ನ ಟ್ರೈ ಮಾಡಿ ಕಮೆಂಟ್ ಮೂಲಕ ತಿಳಿಸ್ರಿ. ಮತ್ತು ಇನ್ನು ಯಾವ ಥರ ಡಿಸೈನ್ಸ್ ಬೇಕು ಅಂತ ಕಮೆಂಟ್ ಮೂಲಕ ತಿಳಿಸ್ರಿ. ಮತ್ತು ಯಾರು ಕುಚ್ಚು ಕಲಿಬೇಕಂತ ಆಸಕ್ತಿ ಇರ್ತೈತೆ ಅವರಿಗೆ ನನ್ನ ಚಾನಲ್ನ ಶೇರ್ ಮಾಡಿರಿ. ಅವ್ರಿಗೂ ಕಲಿಬೋದು ಈಸಿಯಾಗಿ. ನಾನು ಅದಕ್ಕೆ ಭಾಳ ನಿಧಾನಾಗಿ ತೋರ್ಸಕತ್ತೀನಿ. ಹಿಂಗೆ ಬೀಡನ್ನ ಹಾಕ್ಕೊಂಡು ಫುಲ್ ಒಂದು 10 ಡಬಲ್ ಕ್ರೋಶಗಳನ್ನ ಹಾಕೋತಾ ಹೋಗ್ಬೇಕು. 10 ಡಬಲ್ ಕ್ರೋಶ ಆಯ್ತು. ಮತ್ತೆ ಈಗ ಒಂದು ರಿಂಗ್ ಬೀಡ್ ಮತ್ತು ಒಂದು ರೌಂಡ್ ಬೀಡ್ ತೊಗೊಂಡಿನಿ. ಸೇಮ್ ಪ್ರೋಸೆಸ್ಸು ಸಾರಿ ಫುಲ್ಲು ಇರ್ತೈತಿ. ಒಂದು 10 ಡಬಲ್ ಕ್ರೋಶ ಹಾಕೋಬೇಕು ಮತ್ತು ಚೈನ್ ರಿಂಗ್ ಬೀಡ್ ಹಾಕೋಬೇಕು. ಅಂದರೆ ರಿಂಗ್ ಬೀಡ್ ಹಾಕಿ ಲಾಕ್ ಮಾಡ್ಕೋಬೇಕು. ಮತ್ತು ಡಬಲ್ ಕ್ರೋಶಸ್ ಹಾಕಬೇಕು ಮತ್ತು ರಿಂಗ್ ಬೀಡ್ ಹಾಕಿ ಲಾಕ್ ಮಾಡ್ಕೋಬೇಕು.
ಸೊ ಇದೇ ಪ್ರೊಸೆಸ್ ಸೀರೆ ಫುಲ್ಲು ಇರ್ತೈತಿ. ಸೊ ಎಲ್ಲಪ್ಪ ಕುಚ್ಚು ಕಟ್ಟೋದು ಅಂತಂದ್ರೆ ಸೊ ಹಿಂಗೆ ಹಾಕಿದ್ದು ಫೈನಲ್ ಆಗಿ ಹಿಂಗೆ ಕಾಣಕತ್ತೈತಿ. ಕುಚ್ಚನ್ನ ಎಲ್ಲಿ ಕಟ್ತೀವಪ್ಪ ಅಂತಂದ್ರೆ ಈ ರಿಂಗ್ ಬೀಡ್ ಏನೈತಲ್ಲ ಅದ್ರೊಳಗೆ ನಾವು ಕುಚ್ಚನ್ನ ಕಟ್ಕೊತಾ ಹೋಗೋಣ. ನೋಡ್ರಿ ಕುಚ್ಚು ಕಟ್ಟಕ್ಕೆಲ್ಲ ಇಷ್ಟು ಬ್ಯೂಟಿಫುಲ್ಲಾಗಿ ಕಾಣಕತ್ತೈತಿ. ಸೊ ನೀವು ಒಂದು 4 ಡಬಲ್ ಕಲರ್ಗೂ ಹಾಕೋಬೋದು. ಸೊ ಸೀರೆಲಿ 2 ಕಲರ್ ಇದ್ದಿದ್ದರಿಂದ ನಾನು ಗ್ರೀನು ಮತ್ತು ಪಿಂಕ್ ಹಾಕಿ ನಾನು ಬೇಬಿ ಕುಚ್ಚನ್ನ ಕಟ್ಟೀನಿ. ಸೊ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸ್ರಿ. ಇದೇ ರೀತಿ ವೀಡಿಯೋಸ್ ತರ್ತಿರ್ತೀನಿ. ಬಾಯ್.